ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಹೊಸ ಸಂವತ್ಸರ, ಹೊಸ ಮಾಸ, ಹೊಸ ಋತು, ಹೊಸ ಪಕ್ಷ, ಆಯನ ಎಲ್ಲವನ್ನು ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಹ್ರೀಂ ನಮಃ ಶಿವಾಯ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ವೀಕ್ಷಕರೇ, ಮಿಥುನ ರಾಶಿ ಭವಿಷ್ಯ, ಒಂದು ವರ್ಷದ ಭವಿಷ್ಯ ಇದು. ಹಾಗಾದರೆ ಏನೇನು ಎಂತೆಂಥ ಮಹಾಯೋಗಗಳಿರುತ್ತೆ, ವರ್ಷ ಪೂರ್ತಿ ಮಿಥುನ ರಾಶಿಯವರಿಗೆ ರಾಜಯೋಗ ಇದೆಯಾ ಹೇಳತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋಲ್ಲಿ ಸಿಗತ್ತೆ. ಪೂರ್ತಿಯಾಗಿ ನೋಡಿ, ಎಲ್ಲೂ ಮಿಸ್ ಮಾಡದೆ. ಮಿಥುನ ರಾಶಿಯಲ್ಲಿ ಜನ್ಮ ಗುರು ಹೇಳತಕ್ಕಂಥದ್ದು ನೋಡಿ. ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಚಂದ್ರ ಮತ್ತು ಗುರು ಎರಡೂ ಒಟ್ಟಿಗೆ ಇರತಕ್ಕಂಥದ್ದು. ಈಗ ಏನಾಗತ್ತೆ, ಇದು ಗಜಕೇಶ್ರಿಯ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ. ಇದು ಗಜಕೇಶ್ರಿಯ ಯೋಗದಿಂದ ಬರತಕ್ಕಂತಹ ಅನೇಕ ಫಲಗಳು, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತಕ್ಕಂಥದ್ದು. ಅಂದರೆ ಮಿಥುನ ರಾಶಿಯವರಿಗೆ ಮತ್ತೆ ಗಜಕೇಶ್ರಿ ಯೋಗ ಬರಬೇಕು ಅಂತಿದ್ದರೆ ಇನ್ನು 11 ವರ್ಷಗಳ ಕಾಲ ಕಾಯಬೇಕು. ಆಗ ಮತ್ತೆ ಪುನಃ ಗುರು ಚಂದ್ರ ಸಮಾಗಮಗಳು ಉಂಟಾಗ್ತಾರೆ. ಅಲ್ಲಿ ತನಕ ಆಗುವುದಿಲ್ಲ. ಆದರೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಗಜಕೇಶ್ರಿ ಯೋಗ, ನೀವು ಈ ಸಂವತ್ಸರದಲ್ಲಿ ಕೋಟ್ಯಾಧೀಶರಾಗತಕ್ಕಂತಹ ಒಂದು ಅದ್ಭುತವಾದಂತಹ ಅತಿರಥ ಮಹಾರಥದ ಒಂದು ಯೋಗ. ನೀವು ದೈವಭಕ್ತರು, ದಾನ ಧರ್ಮ, ಪೂಜೆ ಪುನಸ್ಕಾರ, ಪ್ರೀತಿ, ವಾತ್ಸಲ್ಯ, ಸಮಾಧಾನ, ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿದೆ. ಆದರೆ ಕಷ್ಟಗಳು ಮಾತ್ರ ನಿಮಗೆ ತಪ್ಪಿದ್ದಲ್ಲ. ವೀಕ್ಷಕರೇ, ಇಲ್ಲಿ ಒಂದು ವಿಶೇಷ ಸಂಗತಿ ಇದೆ. ಈ ಹಿಂದೆ ನೀವು ಏನು ಕಷ್ಟಪಟ್ಟಿದ್ದೀರಿ ಅದಕ್ಕಿಂತ 10ರಷ್ಟು ಯೋಗಗಳು ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಒಂದು ಗುರುವಿನ ಕೃಪೆ, ಅದೃಷ್ಟ, ಹಾಗೆ ಐಶ್ವರ್ಯ ಎಲ್ಲವೂ ಕೂಡ ನಿಮಗೆ ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಹಾಗೆ 3ನೇ ಮನೆ ಕೇತು ನಿಮಗೆ ಪಿತ್ರಾರ್ಜಿತವಾಗಿರತಕ್ಕಂತಹ ಆಸ್ತಿ, ಕೋರ್ಟು ಕಚೇರಿ, ತಕರಾರು, ವ್ಯಾಜ್ಯಗಳಿಂದ ತುಂಬ ಬೇಜಾರಾಗಿ ಅಲೆದಾಡಿ ಸುಸ್ತಾಗಿ ಹೋಗ್ಬಿಡ್ತೀರ. ಪರ ವಿರೋಧ, ಕಲಹ, ಹಾಗೆ ಇದೆಲ್ಲವೂ ಕೂಡ ಶಮನಗೊಂಡು ಕೊನೆಗೆ ಯಾರು ನಿಮ್ಮ ಮೇಲೆ ಹೆಚ್ಚಾಗಿ ದ್ವೇಷ ಮಾಡ್ತಾರೋ, ಯಾರು ನಿಮ್ಮನ್ನು ಕೆಟ್ಟದಾಗಿ ನೋಡ್ಕೋತಾರೋ, ಯಾರು ನಿಮ್ಮನ್ನು ಕೋಪದಲ್ಲಿ ಖಂಡಿಸ್ತಾರೋ, ಯಾರು ನಿಮಗೆ ಕೋರ್ಟು ಕಚೇರಿಗೆಲ್ಲ ಅಲೆದಾಡ್ತಿರ್ತಾರೋ ಅವರೇ ನಿಮಗೆ ಬಂದು ಶರಣಾಗಿ ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ ಹೇಳ್ತಕ್ಕಂಥ. ಅಂದರೆ ಅಷ್ಟೊಂದು ಮಿತ್ರತ್ವದ ಫಲ ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು 9ನೇ ಮನೆ ಭಾಗ್ಯಕಾರಕನಾಗಿರ್ತಕ್ಕಂತಹ ರಾಹು ನೋಡಿ. ಈ ಭಾಗ್ಯಸ್ಥಾನ 9ನೇ ಮನೆ ಹೇಳ್ತಕ್ಕಂಥದ್ದು ನೋಡಿ. ಅದೃಷ್ಟ ಹೇಳ್ತಕ್ಕಂಥದ್ದು ಹೇಗೆ ಬರುತ್ತೆ ಅಂದರೆ, ಗ್ರಹಗತಿಗಳು, ಎಲ್ಲ ಗ್ರಹಗತಿಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥ ಗುರುವಿನ ಕೃಪೆ, ಗುರುವಿನ ಗುಲಾಮನಾಗಿರಬೇಕು ಹೇಳ್ತಕ್ಕಂಥದ್ದು. ಅಂತಹ ಒಂದು ವಿಶೇಷ ಯೋಗದ ಬಲದಿಂದ ಭಾಗ್ಯಾಧಿಪತಿಯ ಯೋಗ, ರಾಹು ಇವೆಲ್ಲವೂ ಕೂಡ ಅನುಕೂಲದಾಯಕವಾಗಿರಬೇಕು ಹೇಳ್ತಕ್ಕಂಥದ್ದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಹಾಯೋಗ ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಸಂಪೂರ್ಣವಾಗಿ ಆನಂದಮಯವಾಗಿರ್ತಕ್ಕಂಥ ಜೀವನ, ಐಶ್ವರ್ಯಗಳನ್ನು, ಭೋಗ ಭಾಗ್ಯಗಳನ್ನು ಅನುಭವಿಸ್ತೀರಿ ಹೇಳ್ತಕ್ಕಂಥದ್ದು. 10ನೇ ಮನೆ ಶನಿ, ಮೀನರಾಶಿಯಲ್ಲಿ ಶನಿ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮಾತನ್ನು ಆಗಾಗ ಚೇಂಜ್ ಆಗುತ್ತೆ. ನಿಮ್ಮ ಮಾತುಗಳು ಬದಲಾಯಿಸ್ತಕ್ಕಂಥದ್ದು, ನಿಮ್ಮ ವಿಚಾರವನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ಸನ್ನು ಬದಲಾಯಿಸ್ತಕ್ಕಂಥದ್ದು, ನಿಮ್ಮ ಪ್ರವಾಸಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಮನೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಕಚೇರಿಗಳನ್ನು ಬದಲಾಯಿಸ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು
ನೆರವೇರ್ತಾ ಇರುತ್ತೆ, ತೊಂದರೆಗಳು ಆಗ್ತಾ ಇರುತ್ತೆ. ಅಂದರೆ ತುಂಬ ಚೆನ್ನಾಗಿ ಯೋಗ ಇದ್ದರೂ ಕೂಡ ಅಲ್ಲಿ ಸ್ವಲ್ಪ ತೊಡಕುಗಳು ಆಗಾಗ ಉಂಟಾಗ್ತಾ ಇರುತ್ತೆ ವೀಕ್ಷಕರೇ. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ, ಕ್ರೀಡಾಪಟುಗಳಿಗೆ ಸಾಹಿತ್ಯ, ಕಲೆ, ಸಂಗೀತ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ. ಅಷ್ಟೇ ಅಲ್ಲ, ಇನ್ನು ದಿನಗೂಲಿ ನೌಕರರಿಗೆ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ. ಗಜಕೇಶ್ರಿ ಯೋಗ ಮಹಾಕೃಪೆಯಿಂದ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗುತ್ತೆ. ಗುರುವಿನ ಕೃಪೆಯಿಂದ ನಿಮಗೆ ಎಲ್ಲ ರೀತಿಯ ಆಶೀರ್ವಾದ, ಹಾಗೆ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮಗೆ ಸಿಕ್ಕಿ ನಿಮಗೆ ಒಳಿತನ್ನು ಮಾಡುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ಮಂಗಲ ಕಾರ್ಯ ನೆರವೇರುತ್ತೆ. ವಧುವರರಿಗೆ ಕಂಕಣ ಭಾಗ್ಯ ನೆರವೇರುತ್ತೆ. ಪ್ರೀತಿಸಿದ ಅವಿವಾಹಿತರಿಗೂ ಕೂಡ ಒಂದು ಭಾಗ್ಯ ಹೇಳತಕ್ಕಂಥದ್ದು. ಥಿಂಕ್ ಮಾಡ್ಕೊಳ್ಳಿ, ಎಲ್ಲೂ ಕಲಹಾಗದಂತೆ ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗುರು ಚಂದ್ರರ ಯೋಗದಿಂದ ತುಂಬ ಸಂಪತ್ತು ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಸಂಪತ್ತನ್ನು ನಿಮ್ಮ ಜಾಗೃತೆಯಿಂದ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಷೇರುಪೇಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಬೇರೆಯವರಿಗೆ ಸಾಲ ಕೊಡೋದು, ಈ ಥರದ ವ್ಯವಹಾರಕ್ಕೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ನಿಮ್ಮ ಜೀವನದ ನೋವು ಕಷ್ಟಗಳಿದ್ದರೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ವರ್ಷದ ನಿಮಗೆ ಲಾಭಕ್ಕಿಂತ ಸ್ವಲ್ಪ ನಷ್ಟವೂ ಉಂಟಾಗತ್ತೆ, ಸ್ವಲ್ಪ ಲಾಭವೂ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಿ ಹೇಳ್ತಕ್ಕಂಥದ್ದು. ಸ್ನೇಹಿತರನ್ನು ನಂಬಬೇಡಿ, ದಾಯಾದಿಗಳನ್ನು ಕೂಡ ನಂಬಬೇಡಿ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತೇನೆ ವೀಕ್ಷಕರೇ. ತುಂಬ ಚೆನ್ನಾಗಿ ಯೋಗ ಇದೆ, ತುಂಬ ಚೆನ್ನಾಗಿ ಲಾಭವೂ ಸಿಗುತ್ತೆ, ಆದರೆ ಧನವನ್ನು ಮಾತ್ರ ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ, ಯಾವ್ಯಾವುದೋ ವ್ಯವಹಾರಕ್ಕೆ ಕೈ ಹಾಕ್ಕೊಂಡು ಕೈ ಸುಟ್ಟುಕೊಂಡು ಸಾಲಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ವರ್ಷದಲ್ಲಿ ಆಯ ಮತ್ತು ವ್ಯಯ ಎರಡೂ ಸರಿಸಮಾನವಾಗಿ ಬರ್ತಾ ಇರುವುದರಿಂದ ಹೆಚ್ಚು ವ್ಯಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ, ಆಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ವೀಕ್ಷಕರೇ, ಈ ವರ್ಷದ ದೇವತಾ ಆರಾಧನೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಓಂ ದುರ್ಗಾಯೈ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.